ಹಾಯ್ ಹಲೋ ನಮಸ್ತೆ. ಇವತ್ತೊಂದು ಗುಡ್ ನ್ಯೂಸ್ ಹೇಳ್ಬೇಕಂತಂದರೆ, ಒಳ ಮೀಸಲಾತಿ ಏನಿತ್ತು ಇಷ್ಟು ದಿನ ಒಳ ಮೀಸಲಾತಿ ಸಲುವಾಗಿ ನಮಗೆ ನೋಟಿಫಿಕೇಶನ್ ಆಗ್ತಾ ಇದ್ದಿಲ್ಲ ಆಲ್ಮೋಸ್ಟ್ ಆಸ್ಪಿರೆಂಟ್ಸ್ಗೆ. ಸೊ ಇದರಿಂದ ಬಹಳ ಹೋರಾಟಗಳು ಇಂಥವೆಲ್ಲ ಭಾಳ ಆದವು. ಸೊ ಇವತ್ತು ಒಳ ಮೀಸಲಾತಿಗೆ ಒಂದು ದೊಡ್ಡ ಬ್ರೇಕ್ ಬಿದ್ದಿದೆ. ಯಾಕಂದರೆ ಒಂದು ನಿರ್ಧಾರಕ್ಕೆ ಬಂದಿದೆ ಆ್ಯಂಡ್ ನಿರ್ಧಾರನೂ ಆಗಿದೆ. ಸೊ ಇನ್ಮೇಲೆ ನೋಟಿಫಿಕೇಶನ್ ಆಗೋದು ಆಲ್ಮೋಸ್ಟ್ ರೆಡಿ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೋಡೋಣ. ಒಳ ಮೀಸಲಾತಿ ಸಂಪುಟ ಸಭೆ ಮಹತ್ವದ ನಿರ್ಧಾರ ಅದು ಇವತ್ತಾಗಿದೆ. ಸೊ ಏನು ನಿರ್ಧಾರ ಆಗಿದೆ ಅಂತಂದರೆ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿಯ ಭರವಸೆ ನೀಡಲಾಗಿತ್ತು ಮೊದಲೇ. ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಳ ಮೀಸಲಾತಿ ನೀಡ್ತೀವಿ ಅಂತ ತಂದು ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿತ್ತು. ಸೊ 2024ರಲ್ಲಿ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ ಒಳ ಮೀಸಲಾತಿ ಮಾಡಬಹುದು ಅಂತಂದು ಒಂದು ತೀರ್ಪು ನೀಡಿತ್ತು. ಇದಕ್ಕೆ ಸಂವಿಧಾನ ಯಾವುದೇ ವಿರೋಧ ಇಲ್ಲ ಅಂತನ ಹೇಳಿಕೆ ಕೊಟ್ಬಿಟ್ಟಿತ್ತು. ಸೊ ಅದಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸದಸ್ಯ ಆಯೋಗ ರಚನೆ ಮಾಡಿತ್ತು. ಸೊ ಆ ಆಯೋಗ ಏನು ವರದಿ ನೀಡಿತ್ತು ಅಂತಂದರೆ, ಅವರು ನೀಡಿದ ವರದಿ ಸಂಪುಟ ಅಂಗೀಕಾರ ಮಾಡಿತ್ತು. ಸೊ ಅದು ಏನು ವರದಿ ಅಂದರೆ 65411 ಈ ರೀತಿಯಲ್ಲಿ, ಅಂದರೆ ಎಡಗೈಗೆ ಅಂದರೆ ದಲಿತ ಎಡಗೈ ಸಮುದಾಯಕ್ಕೆ 6, ದಲಿತ ಬಲಗೈ ಸಮುದಾಯಕ್ಕೆ 5 ಈ ರೀತಿಯಲ್ಲಿ ಹಂಚಿಕೆ ಮಾಡಲಾಗಿತ್ತು. ಸೊ ಆದರೆ ಸಚಿವ ಸಂಪುಟ ಸಭೆ ಇತ್ತಲ್ಲ, ಅಲ್ಲಿ ಎಡಗೈಗೆ 6, ಬಲಗೈಗೆ 6 ಹಾಗೂ ಇತರೆ 5 ಹಂಚಿಕೆ ಮಾಡಿದ್ದವು. ಸೊ ಬಳಿಕ ಕಾನೂನು ಮಾಡಲಾಗಿತ್ತು. ಆದರೆ ರೋಸ್ಟರ್ ಬಿಂದುವಿನಲ್ಲಿ ಗೊಂದಲ ನಿರ್ಮಾಣ ಆಗಿತ್ತು. ಯಾಕಂತಂದರೆ ಅಲೆಮಾರಿ ಸಮುದಾಯ ನ್ಯಾಯಾಲಯದ ಮೆಟ್ಟಿಲಿರುತ್ತೆ. ಯಾಕಂತಂದರೆ ಮೀಸಲಾತಿ ಪ್ರಮಾಣದ 50% ಮೀರಬಾರದು ಎಂದು ಸರ್ವೋಚ್ಚ ನ್ಯಾಯಾಲಯ ನಮ್ಮ ಕೋರ್ಟ್ ಸೂಚಿಸಿತ್ತು, ಹೈಕೋರ್ಟ್. ಸೊ ಅದಕ್ಕಿಂತ ಮೀರಿ ಆಗಿಬಿಡ್ತು. ಅಂದರೆ 15% ಅಂತ ಏನಿತ್ತು ನೋಡಿ, ಅದರಲ್ಲಿ 15% ಒಂದು ದಲಿತ ಅಂದರೆ ಸಮುದಾಯಕ್ಕೆ, ಈ ಸಮುದಾಯ ಯಾವುದು SC ಸಮುದಾಯಕ್ಕೆ ನೀಡಲಾಗಿತ್ತು. ಸೊ ಅದರಲ್ಲಿ ಇವರು ಏನು ಪಡ್ಕೊಂಡ್ರು ನೋಡಿ, ಯಾವುದು ಈಗ ಕೊಟ್ರಲ್ಲ ಜಸ್ಟ್ 65411 ಇದರಲ್ಲಿ ಇದು ಎಷ್ಟು ಅಂತಂದರೆ 56% ಏನೋ ಆಗಿಬಿಡ್ತಿದ್ದು, ಅಂದರೆ 6% ಜಾಸ್ತಿ ಆಗಿಬಿಡ್ತು. ಇದರಿಂದ ಅದು ಅಲ್ಲಿಗೆ ಆದೇಶ ತಡೆ ಆಯಿತು. ಸೊ ಅದಕ್ಕಾಗಿ ಮತ್ತೆ ಇದು ಮುಂದುವರಿತು. ನೆಕ್ಸ್ಟ್ ಏನಾಯ್ತು ಅಂತಂದರೆ, ಇಲ್ಲಿ ಬಂತು ನೋಡಿ, ನಾಗಮೋಹನ್ ದಾಸ್ ಆಯೋಗ ಇದೆಯಲ್ಲ, SC/ST ಮೀಸಲಾತಿ ಪ್ರಮಾಣವನ್ನು 24% ನೀಡಿತ್ತು. ಹೀಗಾಗಿ ಮೀಸಲಾತಿ ಪ್ರಮಾಣದ 56% ಏರಿಕೆಯಾಗಿತ್ತು. ಹೀಗಾಗಿ 50% ಸೀಲಿಂಗ್ ಮೀರಬಾರದು ಎಂದು ಕೋರ್ಟ್ ಆದೇಶ ನೀಡಿತ್ತು. ಸೊ 56% ಅದು 50%ಗೆ ಆಗಬೇಕಾಗಿತ್ತು, ಅದು 56%ಗೆ ಏರ್ಬಿಟ್ಟಿತ್ತು. ಸೊ ಅದಕ್ಕಾಗಿ ಅದು ಅಲ್ಲಿಗೆ ನಿಂತು. ಶುಕ್ರವಾರ ವಿಧಾನಸಭೆಯಲ್ಲಿ ಸೌಧದಲ್ಲಿ ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ಬಳಿಕ ನಮ್ಮ ಸಿದ್ದರಾಮಯ್ಯ ಸರ್ ಏನಿದ್ದಾರೆ, ಅವರು ಪತ್ರಿಕಾಗೋಷ್ಠಿ ನೀಡ್ತಾರೆ. ಏನಂದರೆ, ಒಳ ಮೀಸಲಾತಿ ಸಂಬಂಧಿಸಿದಂತೆ ಒಂದು ತಾಂತ್ರಿಕ ಸಮಿತಿ ಮಾಡಬೇಕಂದು ಹೋದ ಶುಕ್ರವಾರ ನಡೆದಿತ್ತಲ್ಲ, ಅಲ್ಲಿ ಅವರಿಗೆ ಒಂದು ತಾಂತ್ರಿಕ ಸಮಿತಿನ ಮಾಡ್ಬೇಕಂತಂದು ಹೇಳಿಕೆ ಕೊಟ್ಟಿದ್ದರು. ಸೊ ಕಳೆದ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು ಅದನ್ನು. ಆದರೆ ಆ ಸಮಿತಿ ಈ ಶುಕ್ರವಾರದ ಒಂದು ವರದಿ ನೀಡಿದೆ. ಏನು ವರದಿ ನೀಡಿದೆ ಅಂದರೆ, ಇದೀಗ 15% ಇದೆಯಲ್ಲ ಪ್ರಮಾಣದಂತೆ ದಲಿತ ಬಲಗೈ ಸಮುದಾಯಕ್ಕೆ 5.3%, ಎಡಗೈ ಸಮುದಾಯಕ್ಕೆ 5.3% ಹಾಗೂ ಉಳಿದ ಸಮುದಾಯಗಳಿಗೆ ಅಂದರೆ ಲಂಬಾಣಿ ಮತ್ತು ಬಂಜಾರ ಅಥವಾ ಇತರೆ ಸಮುದಾಯಗಳಿಗೆ 4.4 ಹಂಚಿಕೆ ಮಾಡುವಂತೆ ವರದಿ ನೀಡಿತ್ತು. ಬಟ್ ಇದನ್ನು ಫೈನಲ್ ಆಗಿಲ್ಲ. ಬಟ್ ಇದರಲ್ಲೇ ಸ್ವಲ್ಪ ಮಟ್ಟಿಗೆ ತಿದ್ದುಪಡಿ ಮಾಡಿ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಿದೆ. ಏನು ಇದು ವರದಿ ನಡೀತಲ್ಲ ತಾಂತ್ರಿಕ ಸಮಿತಿ, ಇದರಲ್ಲಿ ಸ್ವಲ್ಪ ಇವತ್ತು ಒಂದು ಚರ್ಚೆ ನಡೆದು ಅದನ್ನು ದಲಿತ ಸಮುದಾಯಕ್ಕೆ 5.25 ಅಂದರೆ 5.3 ಏನಿತ್ತು ಅದನ್ನು 5.25 ಮತ್ತು ದಲಿತ ಎಡಗೈ ಸಮುದಾಯಕ್ಕೆ 5.25 ಅದಕ್ಕೂ ಇದಕ್ಕೂ ಸೇಮ್ ಮಾಡಿ ಉಳಿದ ಸಮುದಾಯಕ್ಕೆ 4.5 ಹಂಚಿಕೆ ಮಾಡಲಾಯಿತು. ಇದರಿಂದ ಇವತ್ತು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟು ಬಜೆಟ್ನಲ್ಲಿ ಏನು ಮಂಡನೆ ಮಾಡಿದ್ರು ನೋಡಿ ನಮ್ಮ ಬಜೆಟ್ ಮೊನ್ನೆ, ಅದರಲ್ಲಿ 56,432 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಘೋಷಣೆ ಮಾಡಿದ್ರು ಈ ವರ್ಷ. ಸೊ ಈ ಹುದ್ದೆಗಳ ಭರ್ತಿ ವೇಳೆ ಇದೇ ಮೀಸಲಾತಿ ಅನುಪಾತದ ಅನ್ವಯ ಆಗಲಿದೆ. ಪ್ರವರ್ಗ ಎ ಅಂದರೆ ಹೇಳಿದಲ್ಲ, ದಲಿತ ಸಮುದಾಯ ಎಡಗೈ ದಲಿತ ಸಮುದಾಯಕ್ಕೆ 5.25 ಮತ್ತು ಬಲಗೈ ದಲಿತ ಸಮುದಾಯಕ್ಕೆ 5.25 ಹಾಗೂ ಇತರೆ ಸಮುದಾಯಕ್ಕೆ 4.5 ರಂದು ನಿರ್ಧಾರ ಮಾಡಲಾಯಿತು.
ಇದ್ರ ಜೊತೆಗೆ ಏನಂತಂದರೆ ಕೆಲವೊಂದು ವಿಷಯಗಳಿದ್ದಾವೆ ಹೇಳ್ಬಿಡ್ತೀನಿ ನೋಡಿ. KPSC ಅಂದರೆ KPSC ಇದೆಲ್ಲ ಅಲ್ಲಿ ಇನ್ಮೇಲಿಂದ ಕಾಲ್ಫಾರ್ಮ್ ಆಗೋದು ಗ್ಯಾರಂಟಿ. ಸೊ ಯಾವುದರಿಂದ ಕಾಲ್ಫಾರ್ಮ್ ಆಗ್ತಾವೆ ಅಂತಲೂ ಹೇಳ್ಬಿಡ್ತೀನಿ ನೋಡಿ. KPSCಯಿಂದ SDA FDA KPSC ಇದೆಲ್ಲ ಅದರಿಂದ SDA ಮತ್ತು FDA ಕಾಲ್ಫಾರ್ಮ್ ಆಗ್ತವೆ ಇನ್ಮೇಲೆ, ಬಹಳ ಇದಾವೆ ಅವು ಕೂಡ. ಮತ್ತು ನಿಗಮ ಮಂಡಳಿಗಳು ಏನಿದಾವೆ ನಿಗಮ ಮಂಡಳಿಗಳಿಂದನೂ ಕೂಡ ಕಾಲ್ಫಾರ್ಮ್ ಆಗ್ತವೆ, ಅವು ಕೂಡ SDA FDA ಕಾಲ್ಫಾರ್ಮ್ ಆಗ್ತವೆ. ಅವು ಮಿನಿಮಮ್ ಅಂದ್ರೂ 2,000 ಇದ್ದಾವೆ, 2,000 ಹುದ್ದೆಗಳು ಕಾಲ್ಫಾರ್ಮ್ ಆಗ್ತವೆ SDA FDA. ಹಾಗೂ ಮೇನಾಗಿ ಫಸ್ಟಿಗೆ ಯಾವ್ಯಾವ ಕಾಲ್ಫಾರ್ಮ್ ಆಗ್ತವೆ ಅಂತಂದು ಹೇಳ್ಬಿಡ್ತೀವಿ ನೋಡಿ. ಮೇನ್ ಲ್ಯಾಂಡ್ ಸರ್ವೇಯರ್ ಮತ್ತು AE ಮತ್ತು ಮೋಟರ್ ವೆಹಿಕಲ್. ಅಂದರೆ ಇಂಜಿನಿಯರ್ ಯಾರು ಮಾಡಿರ್ತಾರೆ ನೋಡಿ ಅವ್ರಿಗೆ AE. ಅಂದರೆ ಇವು ಯಾಕಂತಂದರೆ ಇವು ಆಲ್ರೆಡಿ ಇದಾಗಿದ್ದವು, ಕಾಲ್ಫಾರ್ಮ್ ಆಗಿದ್ದು, ಅವನ್ನ ಹಿಂದಕ್ಕೆ ತಗೊಂಡ್ರು. ಮತ್ತು ಮೋಟರ್ ವೆಹಿಕಲ್ MT ಸೆಕ್ಷನ್ ಅಂದರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅದನ್ನು ಕೂಡ ಕಾಲ್ಫಾರ್ಮ್ ಆಗ್ತವೆ. ಸೊ ಅವನು ಕಾಲ್ಫಾರ್ಮ್ ಆಗೋ ಚಾನ್ಸಸ್ ಇತ್ತು, ಅದು ಹಿಂದಕ್ಕೆ ತೆಗೆದಿದ್ದಾರೆ. ಸೊ ಅವು ಕೂಡ ಇವಾಗ ಕಾಲ್ಫಾರ್ಮ್ ಆಗ್ತವೆ. ಮತ್ತು ಇದಾದ ಮೇಲೆ ಮೇನ್ ಪಾಯಿಂಟ್ ನಿಮಗೆ ಬೇಕಾಗಿರೋದು ಯಾವುದು PC ನೋಟಿಫಿಕೇಷನ್. ಅವು ಕೂಡ 100% ಆಗ್ತವೆ. ಯಾವ ಅಂತಂದರೆ PC ನೋಟಿಫಿಕೇಷನ್ ಆಗಲೇ 8,000 ಹುದ್ದೆಗಳು, ಅಂದರೆ 8,000 ಪ್ಲಸ್. ಆಗಲೇ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಲ್ಲ, 8,000 ಪ್ಲಸ್ ಹುದ್ದೆಗಳಿದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಸಿವಿಲ್ ಇದ್ದಾವೆ. ಸೊ ಈ ಸರಿ ಮಾತ್ರ ಯಾರು ಮಿಸ್ ಮಾಡಿಕೊಳ್ಳೇಬೇಡಿ, ಓಕೆನಾ. ಈ 8,000 ಹುದ್ದೆಗಳನ್ನು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ, ಯಾಕಂತಂದರೆ ಯಾವುದು ಈಗ ಮೀಸಲಾತಿನ ಘೋಷಣೆ ಮಾಡಿಬಿಟ್ರು. ಸೊ ಈಗೇನು ಜಾಸ್ತಿ ಲೇಟ್ ಆಗಲ್ಲ, ಮೇ ತಿಂಗಳಲ್ಲಿ ಆಲ್ಮೋಸ್ಟ್ ಕರಿಬೋದು. ನನ್ನ ಪ್ರಕಾರ ಆಲ್ಮೋಸ್ಟ್ ಮೇ ತಿಂಗಳಲ್ಲಿ 100% ಕರೀತಾರೆ. ಹಾಗೂ ಟೀಚರ್ ಹುದ್ದೆಗಳು ಕೂಡ ಇದ್ದಾವೆ. ಸೊ ಅವನ್ನು ಕೂಡ ಕರೀತಾರೆ, ಅದ್ರ ಬಗ್ಗೆನೂ ಚಿಂತೆ ಪಡಬೇಡಿ. ಇನ್ಮೇಲಿಂದ ಓದೋದ್ರ ಕಡೆ ಆಲ್ಮೋಸ್ಟ್ ಗಮನ ಕೊಡಿ. ಯಾಕಂತಂದರೆ ನೀವು ನೋಟಿಫಿಕೇಶನ್ ಆದಮೇಲೆ ಓದ್ತೀನಿ ಅದೆಲ್ಲ ಆಗ್ತದೆ ಅಂದರೆ ಆಗ್ಲಾರ್ದು ಮಾತು. ಸೊ ಅದಕ್ಕಾಗಿ ಯಾರೇ ಆಗಲಿ, ಸಾರಿ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇನ್ಮೇಲಿಂದ ಚೆನ್ನಾಗಿ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ 100% ಮೇದಲ್ಲಿ ಆಲ್ಮೋಸ್ಟ್ ಕಾಲ್ಫಾರ್ಮ್ ಆಗೇ ಆಗ್ತವೆ. ಮೇದಲ್ಲಿ ಆಲ್ಮೋಸ್ಟ್ ಕಾಲ್ಫಾರ್ಮ್ ಆಗೇ ಹೋಗ್ತವೆ. ಮೇದಲ್ಲಿ ಆಗಲಿಲ್ಲ ಅಂದರೆ ಜೂನಲ್ಲಿ ಕೂಡ 100% ಆಗೇ ಆಗ್ತವೆ. ಕಾಲ್ಫಾರ್ಮಿನ ಚಿಂತೆ ಬಿಟ್ಬಿಡಿ. ಇಷ್ಟು ದಿನ ಅಂತ ಓದಿದಾರ, ಇನ್ಮೇಲೆ ಮತ್ತೆ ಕಳ್ಕೊಳಕ್ಕೆ ಹೋಗ್ಬೇಡಿ. ಮತ್ತೆ ಆಮೇಲೆ ನೋಟಿಫಿಕೇಶನ್ ಆದಮೇಲೆ ಓದ್ತೀನಿ ಅಂತಂದ್ರೆ ಆಗಲ್ಲ. ಯಾಕಂದ್ರೆ ನೋಟಿಫಿಕೇಶನ್ ಆಗಿ 3 to 4 ಮಂತಲ್ಲಿ ಏನಾದರೂ ಎಕ್ಸಾಮ್ ಮಾಡಿದ್ರೆ ನೀವು ಆ ಟೈಮ್ನಲ್ಲಿ ರಿಕವರ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಎಲ್ಲರೂ ಇನ್ಮೇಲೆ ಓದೋಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನೋಟಿಫಿಕೇಶನ್ ಆದಮೇಲೆ ಯಾವ ಜಿಲ್ಲೆಗೆ ಹಾಕಬೇಕು, ಯಾವ ಥರ ಸ್ಟ್ರಾಟಜಿ ಉಪಯೋಗಿಸ್ಬೇಕಂತಂದು ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಏನು ಚಿಂತೆ ಬೇಡ. ಮತ್ತು ನೀವು ಓದಿದ್ದಪ್ಪ ಅಂದರೆ ಯಾವ ಜಿಲ್ಲೆಗೆ ಹಾಕಬೇಕು ಅದೆಲ್ಲ ಏನು ದೊಡ್ಡ ಟೆನ್ಷನ್ ಅಲ್ಲ. ಒಂದು ವಿಡಿಯೋ ಮಾಡ್ತೀನಿ ಅದಕ್ಕೂ ಕೂಡ. ಇದು ಒಳ ಮೀಸಲಾತಿದೇನು ಫುಲ್ಲು ಕನ್ಫರ್ಮ್ ಆಗಿದೆ ಅಂದಮೇಲೆ ಇನ್ಮೇಲೆ ನೋಟಿಫಿಕೇಶನ್ ಆಗೋದು ಕೂಡ ಗ್ಯಾರಂಟಿ. ಯಾವುದು ಕೂಡ ಇನ್ಮೇಲೆ ಬಾಕಿ ಉಳಿಯಲ್ಲ. ಹಾಗೂ ನಿನ್ನೆ ವಿಡಿಯೋ ಮಾಡಿದಾರಲ್ಲ ಅದರ ಪರವಾಗಿನೂ ಕೂಡ ಏನು ಏಜ್ ರಿಲ್ಯಾಕ್ಸೇಷನ್ ಕೂಡ ಆಗಿದೆ, ಹೌದಾ. ಏಜ್ ರಿಲ್ಯಾಕ್ಸೇಷನ್ ಕೂಡ ಆಗಿದೆ. ಸೊ ಯಾವುದು ಜನರಲ್ಗೆ 28 ವಯಸ್ಸಿನವರೆಗೆ ಆಗ್ಬೋದು. SC ಮತ್ತು ST ಹಾಗೂ OBC ಅವರಿಗೆ ಎಷ್ಟಿದ್ದಾವೆ 30 ಏಜಿನ ತನಕನೂ ಆಗ್ಬೋದು. ಮತ್ತು ಯಾವುದು ನಮ್ಮ DRCR ಇದೆಯಲ್ಲ, DRCR ಇವರಿಗೆ ಎಷ್ಟು 12th ಪಾಸ್ ಆಗಿರ್ಬೇಕು. SSLC ಮುಗೀತು, ಇನ್ಮೇಲಿಂದ 12th ಪಾಸ್ ಆಗಿರ್ಬೇಕು ಮೇನ್ ಅದು. ಮತ್ತು ಎತ್ತರ ಯಾವುದು KSISF ಇದೆಲ್ಲ ಅದಕ್ಕೆ ಎತ್ತರ ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು. KSISF ಎತ್ತರ 168 ಸೆಂಟಿಮೀಟರ್ ಆಗಿದೆ. ಸಾರಿ, ಅದು 170 ಇತ್ತು ಮೊದಲು, 170 ಇತ್ತು. ಸೊ 168 ಸೆಂಟಿಮೀಟರ್ ಆಗಿದೆ. ಮತ್ತು ಮಹಿಳೆಯರಿಗೆ 157 ಸೆಂಟಿಮೀಟರ್ ಆಗಿದೆ. 1 ಸೆಂಟಿಮೀಟರ್ ಕಡಿಮೆ ಮಾಡಿದ್ದಾರೆ. ಓಕೆನಾ, ಥ್ಯಾಂಕ್ ಯು.